ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚಿಕನ್ ಟಿಕ್ಕಾ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ಇನ್ನವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಮೊದಲಿಗೆ 1 kg ಅಷ್ಟು ಚಿಕನ್ನ ನಾನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ. ಸೊ ಈ ಒಂದು ಚಿಕನ್ನ ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ತೊಗೊಂಡಿರೋದು ಪೆಪ್ಪರ್ ಪೌಡರ್, ಗರಂ ಮಸಾಲ ಹಾಗೂ ಸ್ವಲ್ಪ ಧನಿಯಾ ಪೌಡರ್, ಖಾರ ಪುಡಿ ತೊಗೊಂಡಿದ್ದೀನಿ ಹಾಗೂ ಮೊಸರು, ಲೆಮನ್ ಜ್ಯೂಸ್ ಕೂಡ ತೊಗೊಂಡಿದ್ದೀನಿ. ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈ ಪೀಸ್ಗೆ ಹಾಕ್ತಾ ಇದ್ದೀನಿ. ನಂತರ ಎಲ್ಲ ಡ್ರೈ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರ್, 1 ಸ್ಪೂನ್ ಖಾರ ಪುಡಿ ಹಾಗೂ ಸ್ವಲ್ಪ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೂ ನಾನಿಲ್ಲಿ 1 ಲೆಮನ್ ಜ್ಯೂಸ್ ಕೂಡ ಅದರಲ್ಲಿ ಆಫ್ ಮಾತ್ರ ನಾನು ತೊಗೊಂಡಿದ್ದೀನಿ ಈ ಮ್ಯಾರಿನೇಷನಲ್ಲಿ. ಸೊ ಆಫ್ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಿದ್ದೀನಿ. ನಂತರ ಮೊಸರು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು. ಒಂದು ಪೀಸಸ್ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಫುಲ್ ಮ್ಯಾರಿನೇಟ್ ಆಗಲಿ. ಹಾಗೆ ಒಂದು ಕ್ಲೋಸ್ ಮಾಡಿಬಿಡೋಣ. ಮೊದಲಿಗೆ ಬಿರಿಯಾನಿಗೆ ಬೇಕಾಗಿರ್ತಕ್ಕಂಥ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಪಾತ್ರೆಯಲ್ಲಿ ಫುಲ್ ಮುಕ್ಕಾಲು ಭಾಗದಷ್ಟು ನೀರು ತೊಗೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೂ ಚಕ್ಕೆ, ಲವಂಗ, ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಕುದಿತಕ್ಕಂತಹ ನೀರಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಲೋಟದ ಅಕ್ಕಿಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ನೀರನ್ನ ಜಾಸ್ತಿನೇ ಇಟ್ಕೋಬೇಕು, ಯಾಕಂದರೆ ನೀರನ್ನ ನಾವು ಬಸ್ಕೊಳ್ಳೋದ್ರಿಂದ ತುಂಬಾ ನೀರು ಹಾಕಿರಬೇಕು. ನಂತರ ಅಕ್ಕಿ ಎಲ್ಲ ಹಾಕಿದ ನಂತರ ನಾನು 1/2 ಲೆಮನ್ ಜ್ಯೂಸನ್ನ ಇದರಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಯ್ಲ್ ಬರಲಿ. 75% ಅಷ್ಟು ಅಕ್ಕಿ ಕುದಿಬೇಕು ಇದರಲ್ಲಿ. ನೋಡ್ತಾ ಇರ್ಬೋದು 75% ಮಾತ್ರ ಕುದಿಸ್ಕೋಬೇಕು. ನಂತರ ನಾನು ಅನ್ನನ ಬಸ್ದಿಟ್ಟಿದ್ದೀನಿ. ಬಿಕಾಸ್ ನೆಕ್ಸ್ಟ್ ದಮ್ ಆಗೋದ್ರಿಂದ ತುಂಬ ಮೆತ್ತಗಾಗತ್ತೆ. ಸೊ ಹಾಗಾಗಿ ನೋಡಿಬಿಟ್ಟು ಬೇಗನೆ ಬಸ್ದಿಟ್ಕೊಂಡ್ಬಿಡೋಣ. ನಂತರ ಈಗ ನೋಡ್ತಾ ಇರ್ಬೋದು ಚಿಕನ್ ಪೀಸಸ್ ಕೂಡ ಮ್ಯಾರಿನೇಟ್ ಆಗಿದೆ. ಈಗ ನಾವು ಚಿಕನ್ ಟಿಕ್ಕಾ ಫಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನ್ ತೊಗೊಂಡು ಪ್ಯಾನಲ್ಲಿ ಸ್ವಲ್ಪ ಮಾತ್ರ ಅದನ್ನ ಪೀಸಸ್ ಫ್ರೈ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಲೈಟಾಗಿರಬೇಕು. ಇದು ಒಂಥರ ಟಿಕ್ಕಾ ಪೀಸಸ್ಸಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾತ್ರ ಮಾಡ್ಕೋಬೇಕು ಈ ಪೀಸಸ್ನ. ಸೊ ಇದನ್ನು ಈಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಪೀಸಸ್ನ ಕೂಡ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 to 10 ಮಿನಿಟ್ಸ್ ಅಟ್ಲೀಸ್ಟ್ ಇದು ಬೇಯಬೇಕು ಸ್ವಲ್ಪ. ಇಷ್ಟೇ ಆಯಿಲಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಟಿಕ್ಕಾ ಪೀಸಸ್ ರೆಡಿಯಾಗಿದೆ. ಮಿಕ್ಕಿರ್ತಕ್ಕಂಥ ಮಸಾಲನ ಚೆಲ್ಲೋದಕ್ಕೆ ಹೋಗಬೇಡಿ. ಬಿರಿಯಾನಿ ಗ್ರೇವಿಯಲ್ಲೇ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೋತೀವಿ. ಸೊ ಚಿಕನ್ ಪೀಸ್ ರೆಡಿ ಆಗಿದೆ. ನಂತರ ಈಗ ಬಿರಿಯಾನಿಗೆ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೋತೀನಿ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಹಾಗೂ 1.5 ಆನಿಯನ್ನ ಮಿಕ್ಸಿ ಮಾಡಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋತೀನಿ. ನಂತರ ಸೊ ಈಗ ಬಿರಿಯಾನಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೂ ಇಲ್ಲಿ ನಾನು 2 ಕಟ್ ಮಾಡಿಟ್ಟಿರ್ತಕ್ಕಂಥ ಈರುಳ್ಳಿ, ಸೋಂಪು, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಬಿಕಾಸ್ ನಾನು ಪೇಸ್ಟಿಗೆ ಕೂಡ ಆನಿಯನ್ ಹಾಕಿದ್ದೆ. ಹಾಗಾಗಿ ಸೊ ಈ ಒಂದು ಪ್ಯಾನಲ್ಲಿ 3 ಲೋಟಕ್ಕೆ ಬೇಕಾಗಿದ್ದ ಕ್ವಾಂಟಿಟಿಯಷ್ಟು ನಾನು ಆಯಿಲ್ನ ತೊಗೊಂಡಿದ್ದೀನಿ. ಆಯಿಲ್ ಕಾದ ನಂತರ ಇದೆಲ್ಲದನ್ನೂ ಹಾಕಿಬಿಟ್ಟು ಒಗ್ಗರಣೆ ಕೊಡ್ಕೊಳ್ಳೋಣ.
ಈಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಈಗ ನಾನು ತಗೊಂಡಿದ್ದೀನಿ ಆನಿಯನ್ನ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಗೋಲ್ಡನ್ ಬ್ರೌನ್ ಆಗುವಷ್ಟು ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ಆನಿಯನ್ ಆಲ್ರೆಡಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 2 ಟೇಬಲ್ ಸ್ಪೂನ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಮ್ಯಾರಿನೇಷನಲ್ಲಿ ಹಾಕಿದ್ದೀನಿ, ಟಿಕ್ಕಾ ಪೀಸಸಲ್ಲಿ ಕೂಡ ಇದೆ ಆಲ್ರೆಡಿ. ಸೊ ಹಾಗಾಗಿ ಇಷ್ಟ ಹಾಕಿದ್ರೆ ಸಾಕಾಗತ್ತೆ. ಸೊ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನಂತರ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಆನಿಯನ್ ಸೊಪ್ಪಿಂದು. ಸೊ ಆ ಪೇಸ್ಟ್ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಇವಾಗ 4 ಕಟ್ ಮಾಡಿಟ್ಟಿರ್ತಕ್ಕಂಥ ಟೊಮ್ಯಾಟೋಸ್ ಕೂಡ ಹಾಕ್ತಾ ಇದ್ದೀನಿ. ಟೊಮ್ಯಾಟೋಸ್ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಈ ಒಂದು ಫುಲ್ ಬೌಲ್ನಷ್ಟು ನಾನು ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಗ್ರೇವಿ ರೆಡಿ ಇದೆ. ಈಗ ಡ್ರೈ ಮಸಾಲಾ ಪೌಡರ್ಸ್, ಉಪ್ಪು, ಖಾರ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಇವಾಗ ಈ ಗ್ರೇವಿಯಲ್ಲಿ. ಸೊ ಇದು ಕೂಡ ಎಲ್ಲ ಸ್ಮೆಲ್ ಹೋಗೋವರೆಗೂ ಫುಲ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 2 ಮಿನಿಟ್ಸ್. ಸೊ ನಾನೇನು ಚಿಕನ್ ಮ್ಯಾರಿನೇಟ್ ಮಾಡಿದ್ದೆ ಟಿಕ್ಕಾ ಮಸಾಲ. ಸೊ ಆ ಮಸಾಲ ಉಳಿದಿರ್ತಕ್ಕಂಥ ಮಸಾಲಾನ ನಾನು ಈ ಬಿರಿಯಾನಿ ಗ್ರೇವಿಯಲ್ಲಿ ಹಾಕೋತಾ ಇದ್ದೀನಿ. ಇದು ಕೂಡ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಆಗಲಿ. ಸೊ ಗ್ರೇವಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಇವಾಗ ನಾನು ಟಿಕ್ಕಾ ಪೀಸಸ್ ಏನು ಚಿಕನ್ ಪೀಸಸ್ ರೆಡಿ ಮಾಡಿದ್ನಲ್ಲ, ಸೊ ಅದನ್ನು ಈಗ ಗ್ರೇವಿಯಲ್ಲಿ ಹಾಕ್ತಾ ಇದ್ದೀನಿ. ಈ ಪೀಸಸ್ ಎಲ್ಲ ಒಂದು 10 ಮಿನಿಟ್ಸ್ ಕಾಲ ಗ್ರೇವಿಯಲ್ಲಿ ಚೆನ್ನಾಗಿ ಕುಕ್ ಆಗಲಿ. ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಏನು ಬಿರಿಯಾನಿಯಲ್ಲಿ ನಾರ್ಮಲ್ ಪೀಸಸ್ ಹಾಕೋದ್ಕಿಂತ ಈ ರೀತಿ ಟಿಕ್ಕಾ ಪೀಸಸ್ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದು ಸ್ವಲ್ಪ ಕುಕ್ ಆಗಲಿ. ನೋಡ್ತಾ ಇರ್ಬೋದು ಗ್ರೇವಿ ರೆಡಿ ಆಗಿದೆ ಪರ್ಫೆಕ್ಟಾಗಿ. ಅಕ್ಕಿ ಕೂಡ ನಾನು ಬಸ್ದಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ, ಯಾವುದಾದ್ರೂ ಪಾತ್ರೆ ತೊಗೊಳ್ಳಿ, ಆರ್ ಎಲ್ಸ್ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಗ್ರೇವಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಲೇಯರಿಂಗೋಸ್ಕರ. ಸೊ ಇವಾಗ ಇದರಲ್ಲಿ ನಾನು ಬಿರಿಯಾನಿ ದಮ್ ಮಾಡಲಿಕ್ಕೆ ಮಾಡ್ತೀನಿ. ಸೊ ಮೊದಲಿಗೆ ಏನು ಮಾಡಿದ್ದೀನಿ, ಎಲ್ಲ ಚಿಕನ್ ಪೀಸಸ್ನ ಕೆಳಗಡೆ ಎಲ್ಲ ಒಂದು ಲೇಯರ್ ಮಾಡಿಕೊಂಡು ನಂತರ ಅರ್ಧ ರೈಸ್ನ ಮೇಲ್ಗಡೆ ಒಂದು ಲೇಯರ್ ಮಾಡ್ಕೋತೀನಿ. ಲೇಯರಲ್ಲಿ ಗ್ರೇವಿ ಹಾಕಿದ್ದೆ, ನಾನು ಅದು ವಿಡಿಯೋ ಮಾಡಲಿಕ್ಕೆ ಮರ್ತೋದೆ. ಸೊ ನಂತರ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಲೆಮನ್ ಎಲ್ಲೋ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅಂದರೆ ನೀವು ಕೇಸರಿನ ಹಾಲಲ್ಲಿ ನೆನೆಸ್ಬಿಟ್ಟು ಕೂಡ ಹಾಕ್ಬೋದು. ಜಸ್ಟ್ ಒಂದು ಲೈಟಾಗಿ ಒಂದು ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಂತರ ಸ್ವಲ್ಪ ಪುದೀನ ಹಾಗೂ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ದಮ್ ಆಗ್ಲಿಕ್ಕೆ ಬಿಡೋಣ. ಸೊ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಲಾಸ್ಟಲ್ಲಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಲೈಟಾಗಿ. ನಾನು ಈ ಒಂದು 3 ಕಪ್ಸ್ ಆಫ್ ಬಿರಿಯಾನಿಗೆ ಓನ್ಲಿ 1 ಲೆಮನ್ ಜ್ಯೂಸ್
ಮಾತ್ರ ಆ್ಯಡ್ ಮಾಡಿರೋದು, ಒಂದು ಮಾತ್ರ. ಸೊ ಇವಾಗ ದಮ್ ಆಗ್ಲಿಕ್ಕೆ ಬಿಡೋಣ. ಈ ರೀತಿ ಒಂದು ಹಂಚಿಟ್ಬಿಟ್ಟು ಮೇಲ್ಗಡೆ ಪಾತ್ರೆ ಇಟ್ಟು ಅದರ ಮೇಲ್ಗಡೆ ಒಂದು ನೀರಿನ ಪಾತ್ರೆ ಇಟ್ಟರೆ ಸಾಕು, ಆರಾಮಾಗಿ ದಮ್ ಆಗುತ್ತೆ. ನಾನು ಈ ಥರ ಯಾಕೆ ತೊಗೊಂಡಿದ್ದೀನಿ ಅಂದರೆ ಬಿರಿಯಾನಿ ಏನು ಕೆಳಗಡೆ ಹತ್ಕೋಬಾರ್ದು ಅಂತ ಮಾತ್ರ. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಿರಿಯಾನಿ ದಮ್ ಆಗಿದೆ. ಚಿಕನ್ ಟಿಕ್ಕಾ ಬಿರಿಯಾನಿ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.